ಒಂದು 2 ಅವರ್ ಮಸ್ತ್ ಮಜಾ ಮಾಡಬೇಕು, ಜೊತೆಗೆ ನನಗೊಂದು ಏನಾದರೂ ಒಂದು ಮರ್ತಿರ್ತೀನಿ ಈ ಸಂಬಂಧಗಳ ಬಗ್ಗೆ, ಏನೋ ಒಂದು ಫ್ಲೋನಲ್ಲಿ ಹೋಗ್ತಿರ್ತೀವಿ. ನಮ್ಗೆ ಅರಿವು ಮೂಡ್ಸೋಕ್ಕೆ ಏನಾದರೂ ಒಂದು ಸಿನಿಮಾ ಬೇಕು, ಅರಿವು ಮೂಡ್ಸೋಕ್ಕೆ ಏನಾದರೂ ಒಂದು ಮೆಸೇಜ್ ಬೇಕು, ನಮ್ಮ ಮೊಬೈಲಲ್ಲಿ ಯಾವುದೋ ಒಂದು ರೀಲ್ ಬೇಕು ಒಂದು ಅರಿವು ಮೂಡ್ಸೋಕ್ಕೆ. ನನಗೆ ಇವಾಗ ರೀಲ್ ಮಾಡಬೇಕು ಅಂತ ಅಂದರೆ ನಾನು ರೀಲ್ ಸುಮ್ಮನೆ ಹೋಗ್ಬಿಟ್ಟು ಮಾಡಲ್ಲ. ಒಂದಷ್ಟು 10 ರೀಲ್ ನೋಡಿದ್ರೆ 11ನೇ ರೀಲ್ ನಂದು ಆಗಿರಬೇಕು ಅಂತ ನನಗನ್ಸುತ್ತೆ. ಸೊ ಹಾಗೆ ನಿಮಗೂ ಅಷ್ಟೇ ಏನಾದರೂ ಎಂಟರ್ಟೈನ್ಮೆಂಟ್ ಬೇಕು ಅಂತ ಅಂದರೆ, ಇಲ್ಲಾಂದರೆ ನಿಮ್ಗೆ ಏನಾದರೂ ರಿಲೇಷನ್ಶಿಪ್ ಬಗ್ಗೆ ನಿಮ್ಗೆ ಏನಾದರೂ ಗೊಂದಲಗಳಿದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ನಮ್ಮ ಸಿನಿಮಾಗೆ ಬರ್ಬೋದು. ಯಾಕಂದರೆ ನಾವು ರಿಲೇಷನ್ಶಿಪ್ ಬಗ್ಗೆನೇ ಹೇಳಿರೋದು, ಹೇಗೆ ಅದನ್ನು ಉಳಿಸ್ಕೋಬೇಕು ಅಂತ. ಹೆಂಡತಿ ಮನೇಲಿ ಬೈತಾಳೆ, ಆಮೇಲೆ ಫ್ರೆಂಡ್ಸ್ ಮೋಸ ಮಾಡ್ತಾರೆ, ಆಮೇಲೆ ಹುಡುಗಿ ಕೈ ಕೊಡ್ತಾರೆ, ಆಮೇಲೆ ಆಫೀಸಲ್ಲಿ ಮ್ಯಾನೇಜರ್ ಬೈತಾರೆ. ಈ ಥರ ಯಾರ್ಯಾರು ಏನೇನು ಟಾರ್ಚರ್ ಕೊಡ್ತೀರಿ, ಎಲ್ಲ ಡಿಪ್ರೆಷನ್ಗೆ ಹೋಗಿರ್ತಾರಲ್ಲ ಅಂಥವ್ರೆಲ್ಲ ಬಂದು ಈ ಸಿನಿಮಾನ ನೋಡಿ. ಸೊ ಎಲ್ಲ ಎಮೋಷನ್ಸು ನಾವು ಈ ಸಿನಿಮಾದಲ್ಲಿ ಇಟ್ಟಿದ್ದೀವಿ. ಲೈಕ್ ಏನು ಅಂದರೆ ಕಾಮಿಡಿ ಆಗಿರ್ಬೋದು, ಆಮೇಲೆ ಲವ್ವರು ಬೈತಾರಲ್ಲ, ಆಮೇಲೆ ಈ ಸಿನಿಮಾ ನೋಡಿ ಹೋದ್ಮೇಲೆ ಆಮೇಲೆ ಆಯ್ತು ಬಾರೆ ನಂದೇ ತಪ್ಪಾಯಿತು ಅಂತ ಮತ್ತೆ ಅವ್ರು ಕನೆಕ್ಟ್ ಆದರೂ ಆಗ್ಬೋದು. ಸೊ ಅದಕ್ಕೋಸ್ಕರ ಆದರೂ ನೀವಿಬ್ಬರು ಒಂದಾಗಕ್ಕಾದರೂ ಬಂದು ಸಿನಿಮಾನ ನೋಡೋಕ್ಕೆ ನಾನು ಹೇಳ್ತೀನಿ. ಎಲ್ಲರೂ ಬಂದು ಥಿಯೇಟರ್ಸಲ್ಲೇ ನಮ್ಮ ಜಾಲಿ ಚಿತ್ರಾನ ಇದೇ 31 ಜುಲೈ 31 ಬರ್ತಾಯಿದ್ದೀರಿ. ಸೊ ತಮ್ಮ ಕುಟುಂಬ ಸಮೇತರಾಗಿ ಮತ್ತು ಫ್ರೆಂಡ್ಸ್ ಜೊತೆನೂ ಹೋಗಿ ಥಿಯೇಟರ್ಸಲ್ಲೇ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಏನೇ ಡಿಪ್ರೆಷನಲ್ಲಿದ್ದು ಅದನ್ನೇನೋ ಹೊರಗಡೆ ಬರಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾಯಿರಿ, 31ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಬಂದು ನೋಡಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ಇರಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ಸಿನಿಮಾದವರಾಗಿರಲಿ ಅಥವಾ ಸಿನಿಮಾಗೆ ಬರಬೇಕು ಅಂತ ಅಂದ್ಕೊಂಡಿರೋರಾಗಿರಲಿ ಅಥವಾ ಕಲಾ ಜೀವನವನ್ನು ಕಟ್ಕೋಬೇಕಾಗಿರೋ ಯಾರೇ ಆಗಿರಲಿ, ಪ್ರೇಕ್ಷಕರಾಗಿರಲಿ, ಎಲ್ರಿಗೂ ವಿನಂತಿಸ್ಕೊಳ್ತಾ ಇದ್ದೀವಿ, ನಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಬನ್ನಿ. 31ನೇ ತಾರೀಕು ನಿಮ್ಮನ್ನು ಕಂಪ್ಲೀಟಾಗಿ 2 ಅವರ್ ಎಂಗೇಜ್ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. ನಮ್ಮನ್ನು ಹರಸಿ ಹಾರೈಸಿ.